ಹೀಗೆ ಒಂದು ಹಳ್ಳೀಲಿ ಒಂದು ಮನೆ, ಆ ಮನೆ ಮೇಲೆ ಒಂದು ಕಾಗೆ ಬಂದು ಕುಳಿತುಕೊಳ್ತದೆ. ಆ ಕಾಗೆ ಕುಳಿತಿದ್ದಲ್ಲ ಅಂತ ಮನೇಲಿ ಬಂದು ಅದಕ್ಕೆ ಕಲ್ಲಲ್ಲಿ ಹೊಡೀತಾನೆ ಕಾಗೆಗೆ. ಅಯ್ಯೋಯ್ಯೋ, ನಮ್ಮ ಮನೇಲಿ ಮನೆ ಮೇಲೆ ಬಂದು ಕಾಗೆ ಕುಳಿತುಕೊಂಡ್ರೆ ನಮಗೆ ಒಂದು ಅಪಶಕುನ ಅಂತ ಹೇಳಿ ಅದಕ್ಕೆ ಕಲ್ಲಲ್ಲಿ ಹೊಡೀತಾನೆ. ಆಗ ಕಾಗೆ ಕಲ್ಲಲ್ಲಿ ಹೊಡೆದಿದ್ದಕ್ಕೆ ಇನ್ನೊಂದು ಊರಿಗೆ ಹೋಗುತ್ತೆ, ಅಲ್ಲಿ ಕುಳಿತುಕೊಳ್ತದೆ ಮನೆ ಮೇಲೆ ಹೋಗಿ. ಅಲ್ಲಿ ಬಂದೂಕ ತಗೊಂಡು ಹೊಡೆಯಕ್ಕೆ ಹೋಗ್ತಾರೆ ಕಾಗೆಗೆ. ಅಯ್ಯೋ, ಇಲ್ಲೂ ನನ್ನ ಬಂದೂಕ ತಗೊಂಡು ಹೊಡಿತಾ ಇದ್ದಾರಲ್ಲ, ನಾನು ಏನು ಮಾಡಲಿ ಅಂತ ಹೇಳಿ ಒಂದು ಪಕ್ಕದಲ್ಲಿ ಮಾವಿನ ಮರ ಇರ್ತದೆ. ಮಾವಿನ ಮರದಲ್ಲಿ ಒಂದು ಕೋಗಿಲೆ ಕುಳಿತಿರ್ತದೆ. ಕೋಗಿಲೆ ಹತ್ರ ಹೋಗುತ್ತೆ ಕಾಗೆ. ಏನಪ್ಪ ಸಮಾಚಾರ ಅಂತ ಕೇಳುತ್ತೆ. ಏನಿಲ್ಲಪ್ಪ, ನನ್ನ ಆ ಮನೇಲಿ ಮೇಲೆ ಕೂತ್ಕೊಂಡ್ರು ಕಲ್ಲೆಲ್ಲಿ ಹೊಡಿತಾರೆ, ಈ ಮನೆ ಮೇಲೆ ಹೋಗಿ ಕೂತ್ಕೊಂಡ್ರು ಕಲ್ಲೆಲ್ಲಿ ಹೊಡಿತಾರೆ, ನಾನು ಏನು ಮಾಡಲಿ, ಯಾಕೆ ನನಗೆ ಕಲ್ಲೆಲ್ಲಿ ಹೊಡಿತಾರೆ? ಆಗ ಕೋಗಿಲೆ ಹೇಳ್ತಂತೆ, ನೀನು ಯಾರ ಜೊತೆಲಿ ಸೇರಿದೀಯ ಫಸ್ಟ್ ನೋಡ್ಕೊ. ನೀನು ಕಾಗೆ ಜೊತೆ ಸೇರಿದ್ರೆ ಕಾಕ, ಕೋಗಿಲೆ ಜೊತೆಲಿ ಸೇರಿದ್ರೆ ಕೋಗಿಲೆ. ಕಂಠ ಇಂಪಾರ್ಟೆಂಟ್ ಆಗ್ತದೆ. ಕೋಗಿಲೆ ಥರ ನೀನು ಒಳ್ಳೆ ಮಾತಾಡಿದ್ರೆ, ನೀನು ಒಳ್ಳೆ ಥರ ನಾನು ಒಂದು ಹಾಡು ಹೇಳ್ತೀನಿ ಅಂದರೆ ಕೂ 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 ಅಂತ ಕೂಗಿದ್ರೆ 100 ಜನ ಪಕ್ಷಿಗಳು ಬರ್ತವೆ. ಅದೇ ನೀನು ಕಾ 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 ಅಂತ ಕೂಗಿದ್ರೆ ಕಲ್ಲೆಲ್ಲಿ ಹೊಡಿತಾರೆ. ಆದರೆ ನೀನು ಸತ್ತಾಗ ನೀನು ಕರೀತಾರೆ. ಯಾವುದು ದೊಡ್ಡದು? ನೀನು ಯಾರ ಜೊತೆಲಿ ಸೇರಿರ್ತೀಯ. ಇವತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ತದೆ. ಶಶಿಧರ್ ಕೋಟೆಯರು ಹೇಳಿದ್ರು, ಶ್ಯಾಮ ಇವರು ಹೇಳಿದ್ರು, ಭಾಗ್ಯಶ್ರೀ ಹೇಳಿದ್ರು, ನಾವು ಸುತ್ತಮುತ್ತ 5 ಜನ ಇದ್ರೂ ಯಾರ ಜೊತೆಲಿದ್ದೀವಿ? ಇವತ್ತು ಡ್ರಗ್ಸ್ ಅನ್ನೋದು ತುಂಬ ದೊಡ್ಡ ಕಳಂಕ ಆಗಿದೆ. ಇವತ್ತು ಫೇಸ್ಬುಕ್ಕು ಯಾರಿದೆ ಅಂತ ನಮ್ಮ ಮೇಡಮ್ ಕೇಳಿದಾಗ ಕೈ ಎತ್ತದ್ರಿ. ದಟ್ ಈಸ್ ಅ ರಾಂಗ್ ಅದು. ಇವತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇದರಲ್ಲಿ ಮುಳುಗೋಗಿದ್ದಾರೆ ಸ್ಟೂಡೆಂಟ್ಸು. ಅದು ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ನಾವು ನಮ್ಮದು ಒಂದು 4-5 ಚಾನಲ್ ಇದೆ ಇವತ್ತು. ಆ ಚಾನಲ್ನಲ್ಲಿ ನಾನು ಹೇಳ್ಕೊಟ್ಟಿರೋದೆ ಅದೇ, ಕ್ರೈಮ್ ಯಾವುದು ತೋರಿಸ್ಬೇಡಿ. ಇವತ್ತು ಇಲ್ಲಿ ನಮ್ಮ ಚಾನಲ್ನವರೆಲ್ಲ ಕುಂತ್ಕೊಂಡು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ವಿಸ್ತಾರ ಟಿ ವಿಯರಿದ್ದಾರೆ, ಗ್ಯಾರಂಟಿ ನ್ಯೂಸ್ನವರಿದ್ದಾರೆ, 5 ಜನ ಟಿ ವಿ ಚಾನಲ್ನಲ್ಲಿದ್ದಾರೆ. ನೀವೆಲ್ಲ ಏನು ಮಾಡ್ತಿದ್ದೀರಿ ಅಂತ ಅವರು ಲೈವ್ ಟೆಲಿಕಾಸ್ಟ್ ಕೊಡ್ತಾ ಇದ್ದಾರೆ. ನಾವು ಯಾರ ಜೊತೆಲಿ ಸೇರ್ತೀವಿ, ಯಾವ ಹುಡುಗಿ ಜೊತೆಲಿ ಸೇರ್ತೀವಿ, ಹುಡುಗಿನ ಜೊತೆಲಿ ಸೇರೋದು ಇಂಪಾರ್ಟೆಂಟ್ ಅಲ್ಲ. ನನ್ನ ಭವಿಷ್ಯ ಏನು, ನನ್ನ ತಂದೆ ತಾಯಿ ಯಾವ ರೀತಿ ಇದ್ದಾರೆ. ಇವತ್ತು ಒಂದು ಹುಡುಗ ಪರ್ಫಾರ್ಮೆನ್ಸ್ ಮಾಡಿದಾಗ ಅವನು ಎಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದರೆ, ಲಾಸ್ಟ್ ಸಾಂಗ್ ಅದು ಯಾವುದದು ಸಾಂಗು ಅದಲ್ಲ, ಇನ್ನು ಹಿಂದೆ ಕಂಟೆಂಪ್ರರಿ ಡ್ಯಾನ್ಸ್ ಮಾಡಿದಾಗ ಒಂದು ಹುಡುಗ ಒಬ್ಬ ಫಿಲಮ್ ಆ್ಯಕ್ಟ್ರ್ ಥರ ಮಾಡ್ತಾ ಇದ್ದ ಅವನು. ಇವತ್ತು ಲಾಸ್ಟ್ ವೀಕು ಇದೇ ಥರ ನನಗೆ ಒಬ್ಬರು ಪ್ರೊಡ್ಯೂಸರ್ ಬಂದರು, ಸ್ವಾಮೀಜಿ ನಿಮ್ಮ ಕಾಲೇಜಲ್ಲಿ ನನಗೆ ಹೀರೋಯಿನ್ ಬೇಕು ಅಂತ. ಈಗ ನೆಕ್ಸ್ಟ್ ಮಂತು ಬರ್ತಾ ಇದ್ದಾರೆ ಒಬ್ಬ ಫಿಲಮ್ ಸ್ಟಾರ್ನ ಸೆಲೆಕ್ಟ್ ಮಾಡಲಿಕ್ಕೆ. ಇಬ್ಬರೂ ಬೇಕು ನಮ್ಮ BGSದಲ್ಲಿ. ಯಾಕೆ? ಒಂದು ಕಲ್ಚರಲ್ಲಿದ್ದಾರೆ. ಒಂದು ಹುಡುಗಿ ಹೇಗಿರಬೇಕು ಅನ್ನೋದು BGS ಕಲಿಸುತ್ತೆ. ಒಂದು ಕಲ್ಚರಲ್ಲಿ ಹೆಂಗಿರಬೇಕು ಅಂತ BGS ಕಲಿಸುತ್ತೆ. ಎಜುಕೇಷನ್ 50% ಇದೆ ಅಷ್ಟೇ. 50% ಪುಸ್ತಕದ್ದು, ಇನ್ನು 50% ನೀನು ಹೆಂಗಿರ್ತೀಯ, ನೀನು ಯಾವ ರೀತಿ ನಡ್ಕೊಳ್ತೀಯ, ನಿನ್ನ ಆಟಿಟ್ಯೂಡ್ ಏನು, ತಂದೆ ತಾಯಿಗಳಿಗೆ ಏನು ಗೌರವ ಕೊಡ್ತಾ ಇದೆಯಾ, ಕ್ಲಾಸಿಗೆ ಬರ್ತಿದ್ಯಾ, ಚಾಟ್ ಮಾಡ್ಕೊಂಡು ಮೂಲೆಯಲ್ಲಿ ಕುಂತಿದ್ಯಾ, ಫೇಸ್ಬುಕ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಇಟ್ಕೊಂಡು ತೋರಿಸೋದಲ್ಲ. ಆ ಸಂಪ್ರದಾಯ ಏನು ಇವತ್ತು ನಮ್ಮ PUC ಕಾಲೇಜ್ ಹುಡುಗರು ಮಾಡಿದ್ರು, ಒಂದು ಪರ್ಫಾರ್ಮೆನ್ಸು ಒಂದೊಂದು ಇವತ್ತು ಬಂದಿರತಕ್ಕಂಥ ಇವರೆಲ್ಲ ಜಡ್ಜ್ಗಳಾಗಿ ಹೋಗೋವಂಥವ್ರು ಎಲ್ಲ ಕಡೆ. ಅವರೇ ಹೇಳ್ತಾ ಇದ್ರು, ಸ್ವಾಮೀಜಿ ಇದೇನು ಇವತ್ತು ಸ್ಕೂಲ್ ಡೇ ಮಾಡ್ದಂಗೆ ಮಾಡ್ತಾ ಇದ್ದೀರಿ, ಫ್ರೆಶರ್ಸ್ ಡೇನ ಅಂತ. ಅಮ್ಮ, ಅವರೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಅವ್ರವ್ರ ಪರ್ಫಾರ್ಮೆನ್ಸ್ ಅವ್ರವ್ರು ತೋರಿಸ್ತಾರೆ ಅಂತ ನಾನು ಭಾಗ್ಯಶ್ರೀಗೆ ಹೇಳಿದೆ. ಅದೇ ರೀತಿ ಇವತ್ತು ಬಂದಿರತಕ್ಕಂಥ ಎಲ್ಲ ಪೇರೆಂಟ್ಸು, ನೀವೇನು ನಮಗೆ ಜವಾಬ್ದಾರಿ ಕೊಟ್ಟಿದ್ದೀರ ನಿಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ. ಓದಿಸೋ ಜೊತೆಗೆ ಇವತ್ತು ಏನು ಒಂದು ಸಾಂಸ್ಕೃತಿಕವಾಗಿ ಬೆಳಿಬೇಕು, ಸಂಸ್ಕೃತಿನ ಬೆಳೆಸಬೇಕು. ಇವತ್ತು ನಮ್ಮಲ್ಲಿ ಒಂದು ಟ್ರೆಡಿಷನಲ್ ಇದೆ. ಯಾವುದೇ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೂ ಹೆಣ್ಮಕ್ಳು ಹಿಂಗೆ ಬರಬೇಕು, ಟೀಚರ್ಸು ಇದೇ ರೀತಿ ಇರಬೇಕು, ಸ್ಟೂಡೆಂಟು ಇದೇ ರೀತಿ ಇರಬೇಕು ಅಂತ. ಅದನ್ನು ನೀವು ಹಳೇದನ್ನು 10 ವರ್ಷದನ್ನು ಮರೆತುಬಿಟ್ಟು ಈ ಕ್ಯಾಂಪಸ್ಸು
ಫ್ಯೂಚರ್ ಇನ್ಮೇಲೆ ನೀವು ಬೇರೆ ಥರ ಸ್ಟೂಡೆಂಟ್ಸು, ನಾಟ್ ಎ ಆರ್ಡಿನರಿ ಸ್ಟೂಡೆಂಟ್ಸ್. ಬಿಹೇವಿಯರ್, ನಿಮ್ಮನ್ನು ಜನ ನೋಡ್ತಾರೆ, ಯಾವ ಕ್ಯಾಂಪಸ್ಗೆ ಹೋಗ್ತಾ ಇದ್ದಾನೆ, ಈ ಕ್ಯಾಂಪಸ್ನಲ್ಲಿ ಏನಿದೆ, ಈ ಕ್ಯಾಂಪಸ್ನಲ್ಲಿ ಏನು ಕಲಿತೀನಿ, ಇದನ್ನು ನಿಮ್ಮ ಮನಸ್ಸಿನಲ್ಲಿ ಮುಂದಕ್ಕೆ ಬೇಕು. ಯಾಕೆಂದರೆ ಇದೇ ಬಿಲ್ಡಿಂಗ್ನಲ್ಲಿ ಪ್ಲೇಸ್ಮೆಂಟ್ ಅಂತ ಆಗುತ್ತೆ. 1,25,000 ಜನಕ್ಕೆ ಕೆಲಸ ಸಿಗುತ್ತೆ ಇದೇ ಬಿಲ್ಡಿಂಗ್ ಒಳಗಡೆ. 1,25,000 ಜನ. ಇವತ್ತು ಮುಂದೆ ನಿಮಗೆ ಏನೇ ಬೇಕು, ಕೆಲಸ ಬೇಕು. ಆ ಕೆಲಸಕ್ಕೆ ಏನು ಬೇಕು ನಾನು ಅದನ್ನು ಒದಗಿಸ್ಕೊಡೋದು ಮ್ಯಾನೇಜ್ಮೆಂಟಿನ ಕರ್ತವ್ಯ. ನೀವು ಯಾವ ರೀತಿ ನಡ್ಕೊಳ್ತೀರಾ ಅದ್ರ ಮೇಲೆ ಪ್ಲೇಸ್ಮೆಂಟ್ ಆಗುತ್ತೆ. ಇವತ್ತು ನಿನ್ನೆ ತಾನೇ ಡಾಕ್ಟರ್ ಪುಟ್ಟರಾಜು 2 ಹುಡುಗರನ್ನ ಕರ್ಕೊಂಡು ಬಂದಿದ್ರು. ತಿಂಗಳಿಗೆ 40 ಲಕ್ಷ, ತಿಂಗಳಿಗೆ 40 ಲಕ್ಷ. 2 ಹುಡುಗರು ನಿನ್ನೆ ಶಾಲುವಾರ ಹಾಕ್ಸಿಸಿದ್ರು. ಜಪಾನ್ಗೆ ಹೋಗ್ತಾ ಇದ್ದಾರೆ ಅವರು. ಇಂಥ ಕ್ಯಾಂಪಸ್ಗೆ ನೀವು ಸೇರಿರೋದ್ರಿಂದ ನೀವು ಬೆಳಿಬೇಕು. ನೀವು ಹೋದರೆ ನಿಮ್ಮ ತಂದೆ ತಾಯಿಗಳು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನೀವು ಉಳಿಸ್ಕೋಬೇಕು ಅಂತ ಹೇಳಿ ನಾನು, ಯಾಕೆ 10 ವರ್ಷದಿಂದ ನೀವೇನೇನೋ ಕಳ್ತಿರ್ತೀರ, ಈ BGS ಕಲ್ಚರ್ ಏನಿದೆಯೋ ಅದನ್ನು ಒಂದು 50% ಅನ್ನಾರ ಇಟ್ಕೊಳ್ಳಿ. ಯಾಕೆಂದರೆ ತಂದೆ ತಾಯಿಗಳು ಅದೊಂದೇ ಉದ್ದೇಶ, ನಮ್ಮ ಮಗ ಒಳ್ಳೆ ಕಡೆ ಓದಬೇಕು, ಫೀಸ್ ಎಷ್ಟಾರ ಆಗಲಿ. ಫೀಸ್ ಕಟ್ತಲೇ ಇರೋರು ಇದ್ದಾರೆ, ನನಗೆ ಗೊತ್ತಿದೆ ಯಾರು ಕಟ್ಟವ್ರೆ ಯಾರು ಕೊಟ್ಟಿಲ್ಲ ಅಂತ. ಅದೆಲ್ಲ ಬೇಡ. ಒಟ್ಟಿನಲ್ಲಿ ನಿಮ್ಮ ತಂದೆ ತಾಯಿಗಳು ಏನು ಪ್ರೀತಿಯಿಂದ ತಂದು ಈ ಸಂಸ್ಥೆಗೆ ಸೇರಿಸಿದ್ದೀರಾ, ಆ ಸಂಸ್ಥೆಯನ್ನು ನಾವು ಎಷ್ಟು ಅವರಿಗೆ ಪಾಠ ಪ್ರವಚನ ಆಗಲಿ ಕಾರ್ಯಕ್ರಮಗಳಾಗಲಿ ಎಲ್ಲ ಅವಕಾಶ ಕೊಡ್ತೀವಿ. ಅದನ್ನು ನೀವು ಧೈರ್ಯವಾಗಿ ಇವತ್ತು ಬಂದಿದ್ದೀರ ಪೇರೆಂಟ್ಸ್ ಎಲ್ಲ, ನಿಮಗೆ ನಮ್ಮ ಸಂಸ್ಥೆ ಪರವಾಗಿ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಮಾಡ್ತಾ. ಆದರೆ 1 ತಿಂಗಳ ಹಿಂದೆನೇ ಆಗಬೇಕಾಗಿತ್ತು, ನನಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ಅದಕ್ಕೆ ಪ್ರಿನ್ಸಿಪಾಲ್ ಇಲ್ಲ ನೀವು ಬರೋವರೆಗೂ ನಾವು ಮಾಡೋದೇ ಇಲ್ಲ ಫ್ರೆಶ್ ಡೇ ಅಂತ ಹೇಳಿದ್ರು. ಇವತ್ತು ಅದು ಒದಬಂತು. ಇವರು ಇಂತಿಂಥ ಜನ ಎಲ್ಲ ಬಂದಿರತಕ್ಕಂಥದ್ದು ನನಗೆ ತುಂಬ ಸಂತೋಷ ಆಗಿದೆ. ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀ ಗುರುದೇವ್.